ಮೂವರನ್ನ ಬಲಿ ಪಡೆದ ಮನೆ ಮಗಳು. ಪೊಲೀಸರ ತನಿಖೆ ವೇಳೆ ಶಾಕಿಂಗ್ ವಿಚಾರ ಬೆಳಕಿಗೆ. ಹಂತಕಿ ಹೇಳಿದ್ದಾದ್ರೂ ಏನು? ಎಸ್, ಇದೊಂಥರ ಪಕ್ಕಾ ಥ್ರಿಲ್ಲರ್ ಕಹಾನಿ. ಸುಂದರಿಯೊಬ್ಬಳು ಹೂಡಿದ ಸಂಚಿನ ಕತೆ. ಹೆತ್ತವರು ಅನ್ನೋ ಮಮಕಾರವಿಲ್ಲ, ಅಪ್ಪ ಅಮ್ಮ ತಂಗಿ ಅನ್ನೋ ಪ್ರೀತಿ ಇಲ್ಲ. ಪ್ರಿಯಕರನ ಜೊತೆ ಸೇರ್ಕೊಂಡು ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ್ದಾಳೆ. ಮೊದಲು ಹೆತ್ತವಳ ಕತೆ ಮುಗಿಸಿದವಳು ಇಳಿ ಸಂಜೆ ಹೊತ್ತಲ್ಲಿ ಅಪ್ಪ ಹಾಗೂ ತಂಗಿಯ ನೆತ್ತರು ಕುಡಿದಿದ್ದಳು. ಒಂದೇ ಮನೆಯಲ್ಲಿ ಮೂವರ ಹೆಣ ಕೆಡವಿ ಊರು ಬಿಟ್ಟವಳು ಈಗ ಒಂದೊಂದೇ ಕಹಾನಿಯನ್ನ ಬೆಚ್ಚಿಡ್ತಾ ಇದ್ದಾಳೆ. ಸುಂದರಿ ಹೂಡಿದ್ದ ಸಂಚನ್ನ ಪೊಲೀಸರು ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ಬೆಂಗಳೂರಲ್ಲಿ ನಡೆದಿದ್ದ ಮೂವರ ಕೊಲೆ ಪ್ರಕರಣ ಇಡೀ ಸಿಲಿಕಾನ್ ಸಿಟಿ ಅಷ್ಟೇ ಯಾಕೆ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೇ ಪ್ರಿಯಕರನ ಜೊತೆ ಸೇರ್ಕೊಂಡು ಅಪ್ಪ ಅಮ್ಮನ ಜೊತೆಗೆ ತಂಗಿಯನ್ನು ಕೊಂದು ಹಾಕಿದ್ಲು ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು. ಹೀಗಾಗಿ ಹಂತಕಿ ಹಿಂದೆ ಬಿದ್ದ ಪೊಲೀಸರು ರಣರೋಚಕ ಕಹಾನಿಯನ್ನ ತೆರೆದಿಟ್ಟಿದ್ದಾರೆ. ಮೂವರನ್ನ ಕೊಲೆ ಮಾಡಿದ ಬಳಿಕ ಪಕ್ಕದ ಮನೆಯ ಟೆರೆಸ್ಗೆ ಹಾರಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಬೆಂಗಳೂರಲ್ಲಿ ಬೈಕ್ ಹತ್ತಿದವರು ತಮಿಳುನಾಡು ಕಡೆಗೆ ಪರಾರಿಯಾಗಿದ್ರು. ಬಸ್ಸು ಟ್ರೇನು ಅಂತ ಹೋದ್ರೆ ಎಲ್ಲಿ ತಗಲಾಕೊಳ್ತೇವೋ ಅಂತ 207 ಕಿಲೋಮೀಟರ್ ದೂರ ಬೈಕ್ನಲ್ಲೇ ಪ್ರಯಾಣ ಮಾಡಿದ್ರು. ಬೆಂಗಳೂರಿಂದ ಸೀದಾ ತಿರುವಣ್ಣಾಮಲೈಗೆ ಹೋದವರು ಅಲ್ಲಿಂದ ಪಾಂಡಿಚೇರಿಗೆ ಎಸ್ಕೇಪ್ ಆಗಿದ್ರು. ಆಗ್ಲೇ ನೋಡಿ ಪೊಲೀಸರು ಹಂತಕಿಗೆ ಬಲೆ ಬೀಸಿದ್ದು. ಒಬ್ಬಂಟಿಯಾಗಿ ಕೂತಿದ್ದ ಶ್ವೇತಾಳನ್ನ ಏಕಾಏಕಿ ಲಾಕ್ ಮಾಡಿದ್ರು. ಆದ್ರೆ ಈಕೆಯ ಪ್ರಿಯಕರ ಕೆನತ್ ಮಾತ್ರ ಭೂಗತನಾಗಿದ್ದಾನೆ. ಪಾಂಡಿಚೇರಿಯಲ್ಲಿ ಶ್ವೇತಾಳನ್ನ ಅರೆಸ್ಟ್ ಮಾಡಿದ ಪೊಲೀಸರು ಅಲ್ಲಿಂದಲೇ ತನಿಖೆ ಶುರು ಮಾಡಿದ್ದಾರೆ. ಈ ವೇಳೆ ಒಂದಿಷ್ಟು ವಿಷಯಗಳನ್ನ ಪಾಪಿ ಶ್ವೇತಾ ಹೊರಹಾಕಿದ್ದಾಳೆ. ಅಲ್ಲದೆ ಪ್ರಿಯಕರ ಕೆನತ್ ಪಾಂಡಿಚೇರಿಯಿಂದ ಎಸ್ಕೇಪ್ ಮಾಡಿಸಿದ್ದೇ ಶ್ವೇತಾ ಅನ್ನೋ ಶಾಕಿಂಗ್ ಮಾಹಿತಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಪೊಲೀಸರು ಎಲ್ಲಿ ಹೋದ್ರೂ ಬಿಡಲ್ಲ, ಹಿಂದೆ ಫಾಲೋ ಮಾಡ್ತಾರೆ ಅಂತ ಪ್ಲಾನ್ ಮಾಡಿರೋ ಆರೋಪಿ ಶ್ವೇತಾ, ನಾನು ಪಾಂಡಿಚೇರಿಯಲ್ಲಿ ಇರ್ತೇನೆ, ನೀನು ಹೋಗು, ಮೊಬೈಲ್ ಯೂಸ್ ಮಾಡಬೇಡ, ಯಾರಿಗೂ ಫೋನ್ ಮಾಡಬೇಡ ಅಂತ ಈ ಐನಾತಿ ಪ್ಲಾನ್ ಅನ್ನ ಶ್ವೇತಾಳೆ ಕೊಟ್ಟಿದ್ಲಂತೆ. ಒಟ್ಟಾರೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರೋ ಈ ತ್ರಿವಳಿ ಕೊಲೆ ಕೇಸ್ ದಿನಕ್ಕೊಂದು ತಿರುವು ಪಡೆದಿದೆ. ಹೊಸ ಸತ್ಯಗಳನ್ನ ಪಾಪಿಗಳು ಕಕ್ತಿದ್ದಾರೆ. ಮುಂದೆ ಇನ್ಯಾವ ತಿರುವು ಸಿಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ.